ಇನ್ನು ಸಿರಸಿ ನಗರದ ಕುಮಟಾ ರಸ್ತೆಯಲ್ಲಿ 25ಕ್ಕೂ ಹೆಚ್ಚಿನ ಪ್ರಯಾಣಿಕರಿದ್ದ ಸರ್ಕಾರಿ ಬಸ್ಸಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಪವಾಡ ಸದೃಶ ರೂಪದಲ್ಲಿ ಭಾರೀ ಅನಾಹುತ ತಪ್ಪಿದ ಘಟನೆ ನಡೆದಿದೆ. ಮುರುಡೇಶ್ವರ ಹುಬ್ಬಳ್ಳಿ ಅಥಣಿ ಬಸ್ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ಆದರೆ ಬಸ್ಸಿನಲ್ಲಿ ಕಾಣಿಸಿಕೊಂಡ ಬೆಂಕಿಯನ್ನು ಕಂಡು ಪ್ರಯಾಣಿಕರು ಬೆಚ್ಚಿಬಿದ್ದಿದ್ದಾರೆ. ಪ್ರಯಾಣಿಕರ ಚೀರಾಟವನ್ನು ಕಂಡು ಬಸ್ ಚಾಲಕ ಬಸ್ ನಿಲ್ಲಿಸಿದ್ದಾನೆ. ಕೆಳಗಿಳಿದು ನೋಡಿದಾಗ ಟೈರ್ ಒಳಗೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಪ್ರಯಾಣಿಕರೆಲ್ಲ ಬಸ್ನಿಂದ ಕೆಳಗೆ ಇಳಿಯುತ್ತಿದ್ದಂತೆ ಟೈರ್ ಸ್ಫೋಟಗೊಂಡಿದೆ. ಸುಮಾರಿಗೆ ಅದು ಎಕ್ದಮ್ ಅದು ಇದು ಕೇಸಿ ಉಗಿಗೆ ಬರಕತ್ರಿ ಎಲ್ಲಿ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ರೀ ಉಗಿಗೆ ಬರಕತ್ತರ ಸ್ವಲ್ಪ ಮುಂದೆ ಹಂಗೆ ಅದು ತಳಗಿಳಿದು ನೋಡತ್ಲೆ ಅದು ಸ್ವಲ್ಪ ಸಣ್ಣಗೆ ಉರಿ ಹಚ್ಚಿದ್ರಿ ಅದು ಉರಿ ಹತ್ತಾರ ಹಂಗೆ ಇಲ್ಲಿ ನೀರು ಇದ್ರಿ ಹಂಗೆ ನೀರು ಮಾಡಿದ್ರೆ ಮತ್ತೆ ಅಗ್ನಿಶಾಮಕದವ್ರಿಗೆ ಫೋನ್ ಮಾಡಿದೇವ್ರಿ ಮತ್ತು ಅವ್ರು ಬಂದು ಈಗೆಲ್ಲ ಇದು ಮಾಡಿ. ಪ್ರಯಾಣಿಕರು ಎಷ್ಟು ಜನ ಇದ್ರು? ಒಂದು 22 ಜನ ಇದ್ರು. ನಿಮ್ಗೆ ಅಲ್ಲಿ ಹೊಗೆ ಬರೋದು ಹೆಂಗೆ ಗೊತ್ತಾಯ್ತು ಸರ್? ಅದು ಗ್ಲಾಸ್ನಾಗ ಒಳಗೆ ಬಂತ್ರಿ ಸರ್ ಹೊಗೆ ತಳಗಿಳಿದೇವ್ರಿ ಸರ್. ಒಳಗೆ ನಾವು ಏನೋ ಲೈನರ್ ಹೀಟ್ ಆಗಿರ್ಬೋದು ಅಂತ ನಾವು ಇದು ಮಾಡಿದೇವ್ರಿ ಸರ್. ಹೀಟ್ ಆಗಿತ್ತು ಅದಕ್ಕೆ ಬೆಂಕಿ ಕಾಣಿಸ್ತೀರಿ. ಮತ್ತೆ ಬೇಕಿತ್ತೊಂದು ಇಬ್ಬರು ನಾನು ಚಾಲಕರು ಇದು ಮಾಡಕತ್ತಿದ್ದೇವ್ರಿ. ಮಾಡಕ್ಕೆ ಮತ್ತೆ ಅಗ್ನಿಶಾಮಕದವ್ರು ಫೋನಿಸ್ತಾರೆ ಮತ್ತು ಅವ್ರು ಬಂದು ಯಾರಿಗೇನು ಸಮಸ್ಯೆ ಆಗಿದೆ? ಇನ್ನು ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದವರು ಸಂಭವಿಸಬಹುದಾದ ಭಾರೀ ಅನಾಹುತವನ್ನು ತಪ್ಪಿಸಿದ್ದಾರೆ. ಮೊನ್ನೆತ್ತಿನ ಅಮಾವಾಸ್ಯೆ ದಿನವೇ ಈ ಘಟನೆ ನಡೆದಿದ್ದು, ಬೆಂಕಿ ನೋಡಿ ಚಾಲಕರು ಹಾಗೂ ನಿರ್ವಾಹಕರಿಗೆ ಏನು ಮಾಡಬೇಕು ಅಂತ ದಿಕ್ಕೆ ದೋಚದಂತಾಗಿತ್ತು. ಒಟ್ನಲ್ಲಿ ಬಸ್ನಲ್ಲಿ ಕಾಣಿಸಿಕೊಂಡ ಬೆಂಕಿಯನ್ನು ಕಂಡು ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.